ಲಾರ್ಡ್ ಕೃಷ್ಣನು ವಾಸಿಸುತ್ತಿದ್ದ ವೃಂದಾವನೆಂಬ ಸುಂದರ ಹಳ್ಳಿಯಲ್ಲಿ ಜನರು ಶಾಂತಿ ಮತ್ತು ಸಂತೋಷದಿಂದ ಬದುಕುತ್ತಿದ್ದರು. ಕೃಷ್ಣನು ಪ್ರತಿದಿನ ತನ್ನ ಸ್ನೇಹಿತರ ಜೊತೆ ಆಟವಾಡುತ್ತಾ, ಗೋವುಗಳನ್ನು ಮೇಯಿಸುತ್ತಾ ಮತ್ತು ಮಧುರವಾದ ಬಾಸುರಿ ಊದುತ್ತಾ ಎಲ್ಲರ ಮನಸ್ಸನ್ನು ಗೆದ್ದಿದ್ದನು. ಹಳ್ಳಿಯ ಜನರು ಕೃಷ್ಣನನ್ನು ತುಂಬಾ ಪ್ರೀತಿಸುತ್ತಿದ್ದರು. ಒಂದು ದಿನ ಕೃಷ್ಣನು ಜನರಿಗೆ, ಮಳೆಯ ದೇವರಾದ ಇಂದ್ರನಿಗಿಂತ ನಮ್ಮನ್ನು ಬದುಕಿಸುವ ಗೋವರ್ಧನ ಬೆಟ್ಟವೇ ಮಹತ್ವದ್ದು ಎಂದು ಹೇಳಿದನು. ಅದಕ್ಕಾಗಿ ಎಲ್ಲರೂ ಗೋವರ್ಧನ ಬೆಟ್ಟವನ್ನು ಪೂಜಿಸಿದರು. ಇದರಿಂದ ಇಂದ್ರನು ತುಂಬಾ ಕೋಪಗೊಂಡನು. ಆತ ಭಾರೀ ಮಳೆ, ಗಾಳಿ ಮತ್ತು ಗುಡುಗುಗಳನ್ನು ಕಳುಹಿಸಿದನು. ಮಳೆ ನಿಲ್ಲದೇ ಸುರಿಯತೊಡಗಿತು. ಮನೆಗಳು ನೀರಿನಲ್ಲಿ ಮುಳುಗಲು ಆರಂಭವಾದವು. ಜನರು ಭಯದಿಂದ ಅತ್ತರು. ಮಕ್ಕಳು ಮತ್ತು ಪ್ರಾಣಿಗಳು ನಡುಗತೊಡಗಿದವು. ಆಗ ಎಲ್ಲರೂ ಕೃಷ್ಣನ ಬಳಿ ಸಹಾಯ ಕೇಳಲು ಓಡಿಬಂದರು. ಕೃಷ್ಣನು ಶಾಂತವಾಗಿ ನಗುತ್ತಾ ತನ್ನ ಚಿಕ್ಕ ಬೆರಳಿನ ಮೇಲೆ ಮಹಾಗೋವರ್ಧನ ಬೆಟ್ಟವನ್ನು ಸುಲಭವಾಗಿ ಎತ್ತಿ ಹಿಡಿದನು. ಬೆಟ್ಟವು ದೊಡ್ಡ ಛತ್ರಿಯಂತೆ ಎಲ್ಲರಿಗೂ ರಕ್ಷಣೆಯಾಯಿತು. ಜನರು, ಗೋವುಗಳು ಮತ್ತು ಎಲ್ಲಾ ಪ್ರಾಣಿಗಳು ಅದರ ಕೆಳಗೆ ಸುರಕ್ಷಿತವಾಗಿ ಉಳಿದರು. 7 ದಿನಗಳು ಮತ್ತು 7 ರಾತ್ರಿ ಕೃಷ್ಣನು ಬೆಟ್ಟವನ್ನು ಹಿಡಿದು ನಿಂತಿದ್ದನು. ಕೊನೆಗೆ ಇಂದ್ರನು ತನ್ನ ತಪ್ಪನ್ನು ಅರಿತು ಕೃಷ್ಣನ ಮುಂದೆ ತಲೆಬಾಗಿದನು. ನಿಜವಾದ ಶಕ್ತಿ ಅಹಂಕಾರದಲ್ಲಲ್ಲ, ಪ್ರೀತಿಯಲ್ಲಿ ಮತ್ತು ಕರುಣೆಯಲ್ಲಿ ಇದೆ ಎಂದು ಇಂದ್ರನು ಒಪ್ಪಿಕೊಂಡನು. ಮಳೆ ನಿಂತಿತು. ಆಕಾಶವು ಸ್ವಚ್ಛವಾಯಿತು